ಫ್ಯಾನ್ ಶೋ ಸಿನಿಮಾ ನೋಡಿದ್ವಿ. ಸಿನಿಮಾ ಎಲ್ಲರಿಗೂ ಗೊತ್ತಿರುವಂತದ್ದು ಹೇಗಿದೆ ಅಂತ ಹೇಳಿ. ನೀವು ನಿನ್ನೆ ಮಾತಾಡುವಾಗ ಹೇಳ್ತಾ ಇನ್ನ ಸಿನಿಮಾ ಸ್ವಲ್ಪ ನೋಡಿದೀನಿ ಅಂತ ಹೇಳಿ. ಬಟ್ ಫ್ಯಾನ್ ಶೋ ಸಿನಿಮಾ ನೋಡಿಲ್ಲ ಅಂದ್ರೆ ನಾನು ಹೇಳಿದ್ದು ಎಡಿಟಿಂಗ್ ಅಲ್ಲೆಲ್ಲ ಕೂತಾಗ ನಾವು ನೋಡಿದೀವಿ. ಫಸ್ಟ್ ಕಾಪಿ ಬಂದ ನೋಡಿರ್ಲಿಲ್ಲ ನನಗೆ. ಫಸ್ಟ್ ಬೇಸಿಕ್ಲಿ ಬಿಕಾಸ್ ಆ ಫಸ್ಟ್ ಟೈಟಲ್ ಕಾರ್ಡ್ ಬರುತ್ತಲ್ಲ ನಮ್ಮ ತಾಯಿದು, ನನಗೆ ಅದು ನೋಡೋ ಶಕ್ತಿ ಇರಲಿಲ್ಲ. ಬಟ್ ಇವತ್ತು ನೋಡಿದೆ ಸರ್, ಇವತ್ತು ನೋಡಿದ್ ಖುಷಿ ಆಯ್ತು. ನನ್ನ ನರ್ತಕಿಗೆ ಐ ಥಿಂಕ್ ವಿಲನ್ಗೆ ಬಂದಿದ್ದೆ ನಾನು. ಅಂದ್ರೆ ಸಿನಿಮಾ ನೋಡಕ್ಕಲ್ಲ, ಇಲ್ಲಿದ್ದೆ. ತುಂಬಾ ವರ್ಷ ಆದ್ಮೇಲೆ ಒಂದು ಥಿಯೇಟರ್ ಈ ತರ ನರ್ತಕಿಯಲ್ಲಿ ಕೂತ್ಕೊಂಡು ನೋಡಿದ್ದು. ಅಂಡ್ ಐ ಆಮ್ ವೆರಿ ಹ್ಯಾಪಿ. ಅಂಡ್ ಕ್ರೌಡ್ ಕೂಡ ಬಹಳ ಪೀಸ್ಫುಲ್ ಆಗಿ ಬಿಹೇವ್ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು. ಅಂಡ್ ನೀವುಗಳಿದ್ರಿ ಅನ್ಕೋತೀನಿ. ಥ್ಯಾಂಕ್ ಯು ಸರ್. ಇನ್ನ ಕನ್ನಡದಲ್ಲಿ ರೆಸ್ಪಾನ್ಸ್ ಹೇಗಿದೆ ಅಂತ ನೀವು ನೋಡಿದ್ರಿ. ಅಂಡ್ ಇತ್ತೀಚೆಗೆ ರಿಲೀಸ್ ಆಗಿರುವಂತಹ ಸಿನಿಮಾದಲ್ಲಿ ಮ್ಯಾಕ್ಸ್ ಟಾಪ್ 1 ಅಲ್ಲಿ ಇದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ತಮಿಳು ತೆಲುಗಲ್ಲಿ ರೆಸ್ಪಾನ್ಸ್ ಹೇಗಿದೆ, ಹಾಗೆ ಮಲಯಾಳಂಗೆ ಡಬ್ ಆಗುವಂತಹ ಯೋಚನೆ ಏನಾದ್ರು ಇದೆಯಾ ಅಂತ? ಬಿಕಾಸ್ ನಿಮ್ಮ ವೈಫ್ ಮಲಯಾಳಂ ಮಾತಾಡ್ತಾರೆ, ನೀವು ಕೂಡ ಟ್ರೈ ಮಾಡ್ತಾ ಇದ್ದೀರಾ ಅನ್ನೋ ಮಾಹಿತಿ ಇದೆ. ಎಸ್, ನಿಮ್ ಪ್ರಶ್ನೆ ನನ್ನ ವೈಫ್ ಮಲಯಾಳಂ ಮಾತಾಡ್ತಾಳಂತಾನೆ ಯಾವ ತರ? 2 ಕ್ವೆಶ್ಚನ್ ತಗೊಂಡೆ ಸರ್ ನಾನು. ಇಲ್ಲ, ತುಂಬಾ ಹೇಳಿದ್ರೆ ನಾನು ಕನ್ಫ್ಯೂಸ್ ಆಗುತ್ತೆ. ಪ್ರಶ್ನೆ ಯಾವ್ದು? ಅದನ್ನೇ ತಗೊಳ್ಳಿ ಸರ್. ಏನು? ವೈಫ್ ಅವರು ಮಲಯಾಳಂ ಮಾತಾಡ್ತಾರೆ, ನೀವು ಕೂಡ ಇವಾಗ ಟ್ರೈ ಮಾಡ್ತಾ ಇದ್ದೀರಾ. ಸೊ ಮಲಯಾಳಂಗೆ ಡಬ್ ಆಗುವಂತಹ ಇಲ್ಲ, ಚಾನ್ಸಸ್ ನನಗೆ ಭಾಷೆ ತುಂಬಾ ಕಷ್ಟ ಇದೆ, ಕಲಿಯಕ್ ಆಗ್ತಾ ಇಲ್ಲ. ಬಟ್ ಯಾ ಐ ಥಿಂಕ್ ಈ ಬರೋ ವಾರ ರಿಲೀಸ್ ಆಗ್ತಾ ಇದೆ. ಹಿಂದಿಯಲ್ಲೂ ಮೋಸ್ಟ್ಲಿ ಅನ್ಸುತ್ತೆ, ಗೊತ್ತಿಲ್ಲ ನನಗೆ, ಇನ್ನೂ ಕನ್ಫರ್ಮ್ ಇಲ್ಲ. ನಾನು ಫಸ್ಟೇ ಹೇಳಿದ್ದೆ, ನಾನು ಆಕ್ಚುಲಿ ಇದು ಒಂದು ಅಪ್ಪಟ, ನಾನು ಪ್ಯಾನ್ ಇಂಡಿಯಾ ಅಂತಂದ್ರೆ ಮಾಡೋ ಟೈಮ್ ಅಂತಾನೆ ಪ್ಯಾನ್ ಇಂಡಿಯನ್ ಸಿನಿಮಾ ಅಂತ ಹೋಗೋ ಸ್ಟೈಲ್ ಬೇರೆ ಇರುತ್ತೆ. ಇದು ನಾನು ಆಕ್ಚುಲಿ ತುಂಬಾ ಇಷ್ಟಪಟ್ಟು ಮಾಡಿದ್ದು ಕನ್ನಡಕ್ಕಂತಾನೆ. ಬಟ್ ಒಂದ್ಸತಿ ನಿಮಗೆ ಒಂದು ಮಾರ್ಕೆಟ್ ಅಂತ ಕ್ರಿಯೇಟ್ ಆದಾಗ ಎಲ್ಲಾ ಭಾಷೆಯಲ್ಲಿ ಹೋಗೇ ಹೋಗುತ್ತೆ. ಓಕೆ, ಸೊ ದಿಸ್ ಇಸ್ ಅ ಪ್ಯೂರ್ ಕನ್ನಡ ಫಿಲ್ಮ್, ಫ್ರಾಂಕ್ಲಿ ಸ್ಪೀಕಿಂಗ್. ಅದಕ್ಕೆ ಬೇರೆ ಯಾವ ಭಾಷೆಯಲ್ಲೂ ಸರ್ ಒಂದ್ ನಿಮಿಷ, ಬೇರೆ ಯಾವ ಭಾಷೆಯಲ್ಲಿ ಆಕ್ಚುಲಿ ನಾನ್ ಡಬ್ ಮಾಡಿಲ್ಲ. ನನ್ ವಾಯ್ಸ್ ಇಲ್ಲ. ಆಕ್ಚುಲಿ ಪ್ಯಾನ್ ಇಂಡಿಯನ್ ಸಿನಿಮಾ ಅಂತ ನಾವು ಹೋದಾಗ ಹೋಗೋ ರೀತಿ ಬೇರೆ ಇರುತ್ತೆ. ನಾವೇ ಎಲ್ಲದಕ್ಕೂ ವಾಯ್ಸ್ ಕೊಟ್ಟಿರ್ತೀವಿ. ಬಟ್ ವೆರಿ ನೈಸ್ಲಿ ಐ ಆಮ್ ವೆರಿ ಹ್ಯಾಪಿ ದಟ್ ತಮಿಳಲ್ಲಿ ತುಂಬಾನೇ ಚೆನ್ನಾಗಿ ಹೋಗ್ತಾ ಇದೆ. ಅಂಡ್ ತುಂಬಾ ದೊಡ್ಡವ್ರು ನೋಡಿದ್ದಾರೆ. ನಾಳೆ ಇಡೀ ಡೈರೆಕ್ಟರ್ ಅಸೋಸಿಯೇಷನ್ಸ್ ನೋಡ್ತಾ ಇದೆ. ದೊಡ್ಡ ವ್ಯಕ್ತಿಗಳದೆಲ್ಲ ಫೋನ್ಗಳು ಬಂದಿದೆ. ಹೆಸರು ಏನು ಅಂತ ಕೇಳಕ್ ಹೋಗ್ಬಿಡಿ, ಅವ್ರದೇ ಟ್ವೀಟ್ಗಳು ಬರ್ತಾವ. ಆಮೇಲೆ ನೋಡಿ, ತುಂಬಾ ಖುಷಿ ಆಗಿದೆ. Very big actors who we have got inspired from and all have seen the film. So I'm very very happy that ತುಂಬಾ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. And of course ಇದು ಒಂದು ಸಿನಿಮಾ ಅಂತಲ್ಲ, ಅವ್ರಿಗೆ ಏನೋ ಖುಷಿ ಕೊಟ್ಟಿದೆ ಈ ಸಿನಿಮಾ. ಸೊ ಅದಕ್ಕೋಸ್ಕರ ಎಲ್ಲರೂ ಇಷ್ಟಪಡ್ತಾರೆ. And I'm very happy for that. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.